ಎಲೆಕ್ಷನ್ಗೆ ಬಿಜೆಪಿಗರು ಸಜ್ಜಾಗ್ತಿದ್ದಾರೆ. ಕಾಂಗ್ರೆಸ್ನಲ್ಲೂ ಕೂಡ ಶೀತಲ ಸಮರ ನಡೀತಾ ಇದೆ. 2023 ಚುನಾವಣೆಗೂ ಮುಂಚೆ ಕೈಪಡೆಯಲ್ಲಿ ತಲೆಬಿಸಿ ಶುರುವಾಗಿದೆ. ಏನು ಅಂತ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕಾಂಗ್ರೆಸ್ನಲ್ಲಿ ತಲೆಬಿಸಿ, ಮಂಡೆ ಬಿಸಿ ಏನಪ್ಪಾ ಅಂದ್ರೆ ಹೈಕಮಾಂಡ್ ನಿದ್ದೆಗೆಡಿಸಿದೆ ಕಾಂಗ್ರೆಸ್ನಲ್ಲಿರುವಂತಹ ಶೀತಲ ಸಮರ. ದೊಡ್ಡ ದೊಡ್ಡ ನಾಯಕರು ಯಾರು ಅಂತ ಹೇಳಬೇಕಾಗಿಲ್ಲ, ಜಗತ್ತಿಗೆ ಗೊತ್ತು. ಅವಧಿಗೂ ಮುಂಚೆನೆ ಚುನಾವಣೆಗೆ ಹೋಗುವಂಥ ಟೆನ್ಷನ್. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ CLP ಲೀಡರ್ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ KPCC ಅಧ್ಯಕ್ಷರು DK ಶಿವಕುಮಾರ್, ಅವರಿಬ್ಬರ ನಡುವಿನ ಶೀತಲ ಸಮರ. ಈ ಸಮರಕ್ಕೆ ಬ್ರೇಕ್ ಹಾಕೋದಕ್ಕೆ ರಾಹುಲ್ ಗಾಂಧಿ ನಾನೇ ಬರಬೇಕು ಅಂತ ಬರ್ತಾ ಇದ್ದಾರೆ ಕರ್ನಾಟಕಕ್ಕೆ. ಎರಡು ಬಣಗಳಾದರೆ ಚುನಾವಣೆ ಎದುರಿಸೋದು ಬಹಳ ಕಷ್ಟ. ಪಂಜಾಬ್ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲೂ ಆಗಬಹುದು. ಕರೆಕ್ಟಾಗಿ ಎಕ್ಸಾಂಪಲ್ ಇದೆ. ಮುಂಜಾಗ್ರತೆ ವಹಿಸೋದಕ್ಕೆ ಇದೇ ಕಾರಣಕ್ಕೆ ಸಿದ್ದರಾಮಯ್ಯವರು ಮತ್ತು DK ಶಿವಕುಮಾರ್ ಅವರು ಅವರ ನಡುವಿನ ಸಮನ್ವಯತೆಯನ್ನು ತರೋಕ್ಕೆ ಅಖಾಡಕ್ಕೆ ಇಳಿತಿರೋದು ರಾಹುಲ್ ಗಾಂಧಿ ಅವರೇ. ಇಲ್ಲ ಅಂದರೆ ಉಸಿರಾಡಕ್ಕಿರೋದು ಏಕೈಕ ರಾಜ್ಯ ಕಾಂಗ್ರೆಸ್ಗೆ. ಅದು ಇಲ್ಲ ಅಂದರೆ ಮುಗೀತು ಮುಂದಿನ ಕತೆ. ಸಮನ್ವಯತೆ ಕಾಪಾಡಿಕೊಂಡು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಹಿರಿಯ ನಾಯಕರ ಸಮ್ಮುಖದಲ್ಲೇ ಸಮನ್ವಯತೆಯ ಪಾಠ ಮಾಡೋಕ್ಕೆ ಬರ್ತಿದ್ದಾರೆ. ಮಾರ್ಚ್ 31 ಅಂದರೆ ನಾಳೆ ಮತ್ತು ನಾಳಿದ್ದು ಏಪ್ರಿಲ್ 1 ರಾಜ್ಯದಲ್ಲೇ ಇರ್ತಾರೆ ರಾಹುಲ್ ಗಾಂಧಿಯವರು. ಈ ನಿಟ್ಟಿನಲ್ಲಿ ಈಗ ಗೆಲ್ರಪ್ಪ, ಗೆದ್ದ ಮೇಲೆ ಯಾರು ಬೇಕಾದರೂ ಮುಖ್ಯಮಂತ್ರಿಗಳಾಗ್ಬೋದು, ಗೆಲ್ದೇನೆ ಹೋದರೆ ಇನ್ನೇನು ಬೇರೆ ಕನಸು ಕಾಣೋದು ಅನ್ನೋದು ಲಾಜಿಕ್ ಇರುತ್ತೆ. ಸೊ ಹಾಗಾಗಿ ಅವ್ರು ಬಂದು ಕೋಆರ್ಡಿನೇಷನ್, ಸಮನ್ವಯತೆಯ ಪಾಠವನ್ನು ಮಾಡುವುದಕ್ಕೆ, ಎಲ್ಲರ ವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುವುದಕ್ಕೆ, ಹಿರಿಯ ನಾಯಕರ ಸಮಕ್ಷಮದಲ್ಲಿ ಈ ಇಬ್ಬರು ಘಟಾನುಘಟಿ ನಾಯಕರನ್ನ ಕೂರಿಸಿ ಮಾತಾಡೋದಕ್ಕೆ. ಬಿಕಾಸ್ ಇಬ್ಬರು ಒಂದು ರಥದ 2 ಚಕ್ರಗಳಾಗಿದ್ದಾರೆ. ಒಂದು ಚಕ್ರ ತುಪ್ಪಕ್ಕೆ ಬಿದ್ದೋಗ್ಬಿಟ್ರೆ ಅಲ್ಲಿಗೆ ರಥ ಬಿದ್ದೋಗ್ಬಿಡುತ್ತೆ. ಯಾವ ರಥ? ಎಲೆಕ್ಷನ್ಗೆ ತೆಗೆದುಕೊಂಡು ಹೋಗುವ ಕಾಂಗ್ರೆಸ್ನ ರಥ. ಒಂದು ಕಡೆ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ DK ಶಿವಕುಮಾರ್ ಅವರು. ಒಬ್ಬರು CLP ಲೀಡ್ರು, ಇನ್ನೊಬ್ಬರು KPCC ಅಧ್ಯಕ್ಷರು. ಆ ರಥ ಹೋಗದೆ ಹೋದರೆ ಮುಂದಕ್ಕೇನು ಅನ್ನೋದು ಈಗಿರೋ ಪ್ರಶ್ನೆ. ಆ ರಥ ಎಳೆಯೋದಕ್ಕೆ ಸಾರಥಿ ರಾಹುಲ್ ಗಾಂಧಿ ಅವರು ಬರ್ತಿದ್ದಾರೆ. ಅವರ ಸಮಕ್ಷಮದಲ್ಲಿ ಮೀಟಿಂಗ್ ಕೂಡ ಮಾಡ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಚೀಫ್ ಚಿದಾನಂದ ಪಟೇಲ್ ಲೈವ್ ಜಾಯಿನ್ ಆಗ್ತಿದ್ದಾರೆ. ಲೆಟ್ಸ್ ಗೋ ಲೈವ್. ಪಟೇಲ್ ರೇ, ವೆರಿ ಗುಡ್ ಮಾರ್ನಿಂಗ್. ಕಾಂಗ್ರೆಸ್ನಲ್ಲಂತೂ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ. ಎಲ್ಲರಿಗೂ ಕುತೂಹಲ ಇತ್ತು, ರಾಹುಲ್ ಗಾಂಧಿ ಏನು ಸಡನ್ ಆಗಿ ಬರ್ತಿದಾರಲ್ಲ ಅಂತ. ಒಳಗೆ ಬರ್ತಿರುವಂತಹ ಸುದ್ದಿ ಏನಿದು? ಹರೀಶ್ ನಾಗರಾಜ್, ಅವಧಿಗೂ ಮೊದಲೇ ಚುನಾವಣೆ ಆಗುವ ಮುನ್ಸೂಚನೆ ಕೂಡ ರಾಜ್ಯದಲ್ಲಿ ಕಾಣ್ತಿರುವಂಥದ್ದು. ಹಿಂದುತ್ವದ ಆಧಾರದ ಮೇಲೆ ಬಿಜೆಪಿ ಚುನಾವಣೆಗೆ ಹೋಗಬೇಕೆಂಬ ಗಂಭೀರ ಚಿಂತನೆ ನಡೆದಿರುವಂಥದ್ದು. ಬಿಜೆಪಿ ಹೈಕಮಾಂಡ್ನಲ್ಲೂ ಕೂಡ ಈ ಚಿಂತನೆ ನಡೆದಿರುವಂಥದ್ದು. ಈ ಒಂದು ಆತಂಕ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಇರುವಂಥದ್ದು. ಹಾಗಾಗಿ ಬಿಜೆಪಿಯಲ್ಲಿ ಒಂದು ವೇಳೆ ಸಂಪುಟ ಪುನರ್ರಚನೆ ಆದರೆ ಇದುವರೆ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಜನ ಲಾಬಿ ಮಾಡ್ತಿದ್ದಂತರೂ ಕೂಡ ಕೊಟ್ಟರೆ ಕೊಡ್ಲಿ, ಕೊಡದೇ ಇದ್ರೆ ಪರವಾಗಿಲ್ಲ. ಯಾಕಂತ ಹೇಳಿದ್ರೆ ಅವಧಿಗೂ ಮುಂಚೆ ಚುನಾವಣೆ ಏನಾದರೂ ಮುನ್ಸೂಚನೆ ಬಂದರೆ ಕ್ಷೇತ್ರದಲ್ಲಿ ಇರಬೇಕಾಗುತ್ತೆ, ಕ್ಷೇತ್ರದಲ್ಲಿ ಓಡಾಡಬೇಕಾಗುತ್ತೆ. ಇರ್ತಕ್ಕಂಥ 6 ರಿಂದ 10 ತಿಂಗಳಲ್ಲಿ ಮಂತ್ರಿ ಆಗೋದ್ರಿಂದ ಯಾವುದೇ ರೀತಿ ಲಾಭ ಇಲ್ಲ ಎಂಬ ಲೆಕ್ಕಾಚಾರ ಒಂದು ಕಡೆ ಬಿಜೆಪಿ ಪಾಳ್ಯದಲ್ಲಿ ಆಗ್ತಿದೆ. ಇದರ ಬೆನ್ನಲ್ಲೇ ಅಮಿತ್ ಶಾ ಕೂಡ ರಾಜ್ಯಕ್ಕೆ ಬರ್ತಿರುವಂತದ್ದು. ಏಪ್ರಿಲ್ 1ನೇ ತಾರೀಕು ರಾಜ್ಯಕ್ಕೆ ಬರ್ತಿರುವಂತದ್ದು. ರಾಜ್ಯ ಬಿಜೆಪಿಯ ಕೋರ್ ಕಮಿಟಿ ಸದಸ್ಯರೊಂದಿಗೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಹಿರಿಯ ನಾಯಕರೊಂದಿಗೆ ಸಮಾಲೋಚನೆ ಮಾಡ್ತಿದ್ದಾರೆ. ಪ್ರಸ್ತುತ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ, ಬಿಜೆಪಿಯ ಪರಿಸ್ಥಿತಿ, ಸರ್ಕಾರದ ಸಾಧನೆಗಳು ಮತ್ತು ಕಾಂಗ್ರೆಸ್ನ ಸ್ಥಿತಿಗತಿ ಸಂಬಂಧಪಟ್ಟಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ಮಾಡಲಿದ್ದಾರೆ. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಅವಧಿಗೂ ಮುಂಚೆ ಚುನಾವಣೆ ನಡೆದರೆ ಒಂದು ಕಡೆ ಆದರೆ, ಮತ್ತೊಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪಂಜಾಬ್ನ ಪರಿಸ್ಥಿತಿ ಇರತಕ್ಕಂಥದ್ದು. ಒಂದು ಕಡೆ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಇಳಿಯುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ DK ಶಿವಕುಮಾರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ನಡುವೆ ಎಲ್ಲೊಂದು ಕಡೆ ಶೀತಲ ಸಮರ ಇರತಕ್ಕಂಥದ್ದು. ಬಣ ರಾಜಕೀಯ ಒಳಗೆ ಆರಂಭ ಆಗಿರುವಂತದ್ದು. ಈ ಒಂದು ಬಣ ರಾಜಕೀಯ 2023 ವಿಧಾನಸಭೆ ಚುನಾವಣೆಗೆ ಎಲ್ಲೊಂದು ಕಡೆ ಎಫೆಕ್ಟ್ ಆಗುತ್ತೆ. ಆ ಮುಖಾಂತರ ಮತ್ತೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ. ಇದರಿಂದ ಬಿಜೆಪಿಗೆ ಅನುಕೂಲ ಮಾಡಿಕೊಟ್ಟಂತಾಗುತ್ತದೆ, ಜಾತ್ಯತೀತ ಜನತಾದಳಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಎಲ್ಲೊಂದು ಕಡೆ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ ಎಲ್ಲಾ ಪ್ರಯತ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಕಾಂಗ್ರೆಸ್ ಹೈಕಮಾಂಡ್ ಈ ಎಲ್ಲ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ. ಮಾರ್ಚ್ 31 ಮತ್ತು ಏಪ್ರಿಲ್ 1 2 ದಿನ ಬೆಂಗಳೂರಿನಲ್ಲಿ ಠಿಕಾಣಿ ಹೂಡ್ತಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಮತ್ತು ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. 2 ಸಭೆಯನ್ನು ಪ್ರಮುಖ ಸಭೆಯನ್ನು ನಡೆಸಿದ್ದಾರೆ. ನಂತರ 1-to-1 ಮಾತುಕತೆ ನಡೆಸಿದ್ದಾರೆ. ಆ ಮುಖಾಂತರ ಹಿರಿಯರ ಸಭೆಯಲ್ಲಿ ಎಲ್ಲರೂ ಒಟ್ಟಾಗಿ ಹೋಗಿ ಒಗ್ಗಟ್ಟಿಂದ ಹೋಗಿ ಬಣ ರಾಜಕೀಯ ಬಿಟ್ಬಿಡಿ, ಶೀತಲ ಸಮರ ಬಿಟ್ಬಿಡಿ, ಅಧಿಕಾರಕ್ಕೆ ಬಂದ್ರೆ ಮಾತ್ರ ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಆಗಬಹುದು, ಅದಕ್ಕಿಂತ ಮೊದಲು ನೀವು ಕಿತ್ತಾಡಿದ್ರೆ ನಿಮ್ಗೆ ಅಧಿಕಾರ ಇಲ್ಲ, ಬಿಜೆಪಿಗೆ ಲಾಭ ಆಗುತ್ತಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬರ್ತಿದ್ದಾರೆ, ಕಿವಿಮಾತು ಕೊಡ್ಲಿಕ್ಕೆ ಬರ್ತಿದ್ದಾರೆ. ಒಟ್ಟಾರೆ ಅವಧಿಗೂ ಮುಂಚೆ ಚುನಾವಣೆ ನಡೆಯುವ ಗುಮ್ಮ ಎರಡೂ ಪಕ್ಷದ ನಾಯಕರಲ್ಲಿ ಎದುರಾಗಿದ್ದರಿಂದ ಇದೀಗ ಎರಡೂ ಪಕ್ಷದ ನಾಯಕರು ಆತಂಕ ಆಗಿರುವಂತಹ ಬೆಳವಣಿಗೆ ಎರಡೂ ಪಕ್ಷದಲ್ಲಿ ನಡೀತಾ ಇದೆ.